ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ ಬ್ಲಾಗಿಂಗ್ ಸೆಟಪ್ನ ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಗೊತ್ತಾಗುತ್ತೆ ಯಾರನ್ನ ಮೀಟ್ ಮಾಡಿಸ್ತಾ ಇದ್ದೀನಿ, ಯಾರ ಜೊತೆ ಸೆಟಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋಗೆ. ಹೆಲ್ಮೆಟ್ ತಗೊಳಕ್ ಬಂದಿದ್ದೀನಿ. ಎಲ್ಲಂದ್ರೆ ಸಿದ್ದಾಪುರ ಲೊಕೇಶನ್ ಈ ತರ ಕಾಣಿಸ್ತಾ ಇದೆ ಅಂಗಡಿ. ಆಮೇಲೆ ಅವ್ರು ಇಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. ಚೂಸ್ ಮಾಡಿದ್ದೀನಿ, ಯಾವ್ದು ಇದೆ ಅಲ್ವಾ ಬ್ರೋ? ಇದು ಚೂಸ್ ಮಾಡಿದ್ದೀನಿ. ಹೇಳ್ತಾರೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ರೋ? ಇದು 8 years ಇಂದ ಮಾಡ್ತಿದ್ದಾರೆ ಬ್ರೋ. ಹೆಲ್ಮೆಟ್ನ ಸಜೆಸ್ಟ್ ಮಾಡಿದ್ರು, ಚೆನ್ನಾಗಿದೆ ನೋಡಕ್ಕೂ. ಸೊ ಇದನ್ನ ತಗೊಂತಾ ಇದ್ದೀನಿ ಗೈಸ್. ನಿಮ್ಗೇನಾದ್ರು ಹೆಲ್ಮೆಟ್ ಏನಾದ್ರು ತಗೊಬೇಕಂದ್ರೂ ಈ ಅಂಗಡಿನ ಸಜೆಸ್ಟ್ ಮಾಡ್ತೀನಿ. ಒಳ್ಳೆ ಪ್ರೈಸ್ಗೆ ಇವರು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಗೈಸ್. ನಿಮ್ಮ ಹೆಸರು ಬ್ರೋ? ತಾಲಿಫ್ ಖಾನ್ ಅಂತ ಹೆಲ್ಮೆಟ್ ನೋಡಕ್ ಈ ತರ ಕಾಣಿಸ್ತೈತೆ ಗೈಸ್. ತಗೊಂಡು ಇವಾಗ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡೋಣ ಬನ್ನಿ. ಯಾರ ಹತ್ರ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸೊ ಹಾಯ್ ಗೈಸ್, ಹೆಲ್ಮೆಟ್ ಶಾಪ್ ಇಂದ ಡೈರೆಕ್ಟ್ ಆಗಿ ಯಾರ ಮನೆ ಹತ್ರ ಬರ್ತೀನಿ ಅಂತ ನಿಮ್ಗೆ ಅವಾಗ ಹೇಳ್ದೆ. ಸೊ ಯಾರ ಮನೆ ಹತ್ರ ಬಂದಿದ್ದೀನಿ ಅಂದ್ರೆ ನಿಮ್ಗೆ ತೋರಿಸಿ ನೋಡಿ. ಇಲ್ಲೇ ಎಲ್ರಿಗೂ ನಮಸ್ಕಾರ. ನಾನು ಎಷ್ಟು ಜನ ಗೊತ್ತಿಲ್ಲ, ಬಟ್ ರಾಜು ಅವರು ನಮ್ಮ ಸಬ್ಸ್ಕ್ರೈಬರು. ಹಂಗೆ ಪರಿಚಯ ಆಗ್ತಾ ಫ್ರೆಂಡ್. ಇವಾಗ ಆ್ಯಕ್ಚುಲಿ ಹೊಸದಾಗಿ ಮೋಟರ್ ಬ್ಲಾಗಿಂಗ್ ಮಾಡ್ಬೇಕಂತಿದ್ದಾರೆ, ಅಂದರೆ ಯೂಟ್ಯೂಬ್ಗೆ ಎಂಟ್ರಿ ಕೊಡ್ಬೇಕಂತಿದ್ದಾರೆ. ಸೊ ಅವ್ರಿಗೆ ಯಾವ್ದೋ ಬೆಸ್ಟು. ಅದಕ್ಕೋಸ್ಕರ ನಾನೇನೂ ಮಾಡಿಲ್ಲ, ಇನ್ಸ್ಟ್ರಕ್ಷನ್ ಕೊಟ್ಟೆ. ಮಾಡ್ತಿರೋದೆಲ್ಲ ರಕ್ಷಿತ್ ಅವರು. ಸೊ ಅವ್ರನ್ನ ತೋರಿಸ್ತೀನಿ ಆಮೇಲೆ ಕ್ಯಾಮ್ರಾದಲ್ಲಿ. ನಾನೇನು ಹೇಳ್ತೀನಿ ಅಂದರೆ ಮಾಡ್ತಾ ಇದ್ದೀರ ಬ್ರೋ, ಆಲ್ ದ ಬೆಸ್ಟು. ಚೆನ್ನಾಗಿ ಮಾಡ್ಕೊಂಡು ತಾಳ್ಮೆ ಇಟ್ಕೊಡಿ. ಪಟ್ಟಂತೆ ಯಾವುದು ವರ್ಕೌಟ್ ಆಗಲ್ಲ. ನಿಮ್ಮ ಅದೃಷ್ಟ ಇದ್ರೆ ಕ್ಲಿಕ್ ಆಗ್ತೀರಾ, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಆಲ್ ದ ಬೆಸ್ಟ್. ಚೆನ್ನಾಗಿ ತೋರಿಸ್ತಾರೆ ಗೈಸ್ ಇವರು ಹಿಂಗೆ ಸೆಟಪ್ ಮಾಡೋದೇನು ಅಂತ. ನಿಮಗೆ ಯೂಸ್ಫುಲ್ ಆಗ್ಬೋದು. ನೆಕ್ಸ್ಟ್ ಯಾರು ಮೋಟೋ ಬ್ಲಾಗಿಂಗ್ ಮಾಡಿದ್ದೀನಿ ಅಂತಂದ್ರೆ ಆಲ್ ದ ಬೆಸ್ಟ್. ಯಾರೇ ಆಗಲಿ ಬೇಕು ಅಂತಂದ್ರೆ ಅವ್ರು ಹೇಳೋ ಐಟಮ್ ಎಲ್ಲ ತಂದ್ಕೊಡಿ, ಅವ್ರು ಮಾಡ್ಕೊಡ್ತಾರೆ. ಯೂಟ್ಯೂಬರ್ಸ್ ಮಾಡ್ತಿರೋ ಇದು ಒಂದು ಸೇವೆ. ಬಿಲ್ಚರ್ ಕೂಡ ಜಾಸ್ತಿ ಐತೆ ಅವ್ರಿಗೆ. ನಂದು ಅಷ್ಟು ಅವರೇ ಸೆಟಪ್ ಮಾಡ್ಬೋದಿತ್ತು. ಯೂತ್ ಅವರೇ ಮಾಡ್ಬೋದಿದ್ದಾರೆ. ಮುಂದೆ ಎಷ್ಟು ಬರ್ತಾರೆ ಗೊತ್ತಿಲ್ಲ, ಬಟ್ ದೇವರು ಚೆನ್ನಾಗಿ ಬಂದ್ರೆ ಮಾಡ್ಕೊಡೋಣ. ಅದ್ರಲ್ಲಿ ಏನಂತ ಮಾಡ್ಕೊಡೋಣ. ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದಾರೆ ಅಪ್ಪ ಅಂತ ನನಗೆ ರಿಪ್ಲೈ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು. ನನಗೂ ಯಾವ ಥರ ಏನೇನು ಮಾಡಬೇಕು, ಏನು ಮಾಡ್ಬೋದು, ತುಂಬ ಇನ್ಸ್ಟ್ರಕ್ಷನ್ ಕೊಟ್ಟರು ಅವರು ನನಗೆ. ಅವ್ರಿಗೂ ದೊಡ್ಡ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಬಟ್ ಏನ್ ಗೊತ್ತಲ್ವಾ, ಯೂಟ್ಯೂಬ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಡೇಸ್ ಎಲ್ಲ ಬಂದಾಗಿ ನಾವು ಮಾಡ್ತೇವೆ. ನಾನ್ ಬಿಡಿ ನಮ್ಮ ಮಣ್ಣಿಂದ ಬಂದಿದ್ದೆ. ಕೆಲಸ ಮಾಡಿ ನಾನು ಚಾನಲ್ ಓಪನ್ ಮಾಡ್ಕೊಡಿ, ಮೆಸೇಜ್ ಮಾಡಿ ಯೂಟ್ಯೂಬ್ಗೆ ನಾನು ಗೊತ್ತಿರೋಷ್ಟು ಹೇಳ್ತೀನಿ. ಹೌದು ಬ್ರೋ, ಸಪೋರ್ಟ್ ಮಾಡ್ತೀನಿ. ಹೊರಗಡೆ ಫುಲ್ ಆ ಥರ ಪ್ಲಾಸ್ಟರ್ ಹಾಕಿ ಅನಿಸ್ತಿದ್ದಾರೆ ರಕ್ಷಿತ್ ಅವರು. ನೀಟಾಗಿ ಸೆಟಪ್ ಮಾಡ್ಕೊಬೇಕು. ಇಲ್ಲಿ ಒಳಗಡೆ ಇರೋದ್ರಿಂದ ಸೊ ನಾಯ್ಸ್ ಜಾಸ್ತಿ ಹೊಡೆಯಲ್ಲ. ವಾಯ್ಸ್ ನಾವು ಮಾತಾಡುವಾಗ ವಿಂಡ್ ವಾಯ್ಸ್ ಯಾವುದು ಜಾಸ್ತಿ ಬರಲ್ಲ, ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೆಟಪ್ ಮಾಡೋದು ಮೈಕ್ನ. ಇಲ್ಲಿ ಮುಂದ್ಗಡೆ ಇಲ್ಲಿ ಗೋಪುರ ಬರುತ್ತೆ. ಬಟ್ ಇದು ವೈರ್ ಮಾತ್ರ ತುಂಬಾ ಉದ್ದ ಇದೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಫುಲ್ ಎಲ್ಲ ಸುತ್ಕೊಂಡು ಬರುತ್ತೆ, ಸುತ್ಕೊಂಡು ರೌಂಡ್ ಬರುತ್ತೆ ಆಚೆ ಕಡೆ. ಯೂಟ್ಯೂಬ್ ಎಲ್ಲ ಮಾಡ್ಬೋದು, ಬಟ್ ಅದು ಬೆಳೆಸ್ಕೊಳ್ಳೋದು ಭಾರಿ ಕಷ್ಟ. ವ್ಯೂವರ್ಸ್ಗೆ ದೇವರೇ ನಮ್ಗೆ ಗೊತ್ತಿಲ್ಲ, ಬಟ್ ಯೂಟ್ಯೂಬ್ ಬಿಟ್ಟು ಬೇರೆ ಏನಾದ್ರು ಇರ್ತಿರುತ್ತೆ. ಕೆಲವು ಹೇಳ್ಕೊಳಕ್ಕಾಗುತ್ತೆ, ಕೆಲವು ಹೇಳಕ್ಕಾಗಲ್ಲ. ಕೆಲವೊಂದ್ಸಲ ನಮ್ದು ವ್ಯೂಸ್ ಬಂದಿಲ್ಲ ಅಂದ್ರೆ ತುಂಬಾ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಎಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ಎಷ್ಟು ಇದು ಮಾಡಿ ನೋಡ್ತಾ ಇರ್ಬೋದು. ಇದು ಸೆಟಪ್ ಮಾಡಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ತೀವಿ. ಅದೆಲ್ಲ ಎಲ್ಲರೂ ಅನ್ಕೊಂತ ಕಮ್ಮಿಯಲ್ಲಿ ಬಂದ್ಬಿಡುತ್ತೆ. ಕ್ಲಾರಿಟಿ ಕೊಡಬೇಕು, ನೀವು ವಿಡಿಯೋ ಎಲ್ಲ ಕ್ವಾಲಿಟಿ ಇರಬೇಕು ಅಂತ ಗೋಪುರ ಇಸ್ಕೊಂಡಿದ್ದೀರಾ. ಅದು ಇರೋದವೇನು? ಹೌದು, ಸುಮ್ಮನೆನಾ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಬ್ರೋ, ಅದಕ್ಕೆ ಮಾಡ್ತಿರೋದು. ಮಾಡಿ ಬ್ರೋ, ಒಳ್ಳೇದಾಗುತ್ತೆ. ಎಫರ್ಟ್ ಹಾಕಿ ಬ್ರೋ ಅಷ್ಟೇ. ಸುಮ್ಮನೆ ನಾರ್ಮಲ್ ಆಗಿ ಮಾಡ್ಕೊಂಡು ಎಲ್ಲ ಆಗ್ಲಿ ಅದ್ ಕಡೆಗೆ ಅದಾಗ್ಲಿ ಅನ್ಕೊಂಡಿದ್ರೆ ಆಗಲ್ಲ. ನಮ್ಮ ಎಫರ್ಟ್ ನಾವು ಆಗ್ತಾ ಇರ್ಬೇಕು. ಈಗ ರೆಡಿ ಆಗಿದೆ ಗೈಸ್, ಈ ಬಟ್ಟೆ ಇಗ್ನೋರ್ ಮಾಡಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನೋಡೋದು. ರಕ್ಷಿತ್ ಬ್ರೋ ಫುಲ್ ಕಾನ್ಸಂಟ್ರೇಷನ್ ಆಗಿ ಮಾಡ್ತಿದ್ದ. ನಿಮ್ಗೆ ಎಲ್ಲಿ ಬೇಕು ಹೇಳಿ ಬ್ರೋ? ಯಾವ್ದು ಬೋಗೋ ಬಿರಿಯಾನಿನ ಯಾವ್ದು ಬೇಕು ಗೊತ್ತಾ ನಮಗೆ? ನಾವು ವೆಜ್ ಬ್ರೋ, ನಾನು ಪ್ಯೂರ್ ವೆಜ್. ನಾನು ಹೌದಾ? ಕಾಸು ಕೊಟ್ಟು ವೆಜ್ ಎಲ್ಲ ತಿನ್ನೋದು. ನೀವು ತಿನ್ಬೇಡಿ, ನಾನು ತಿಂತೀನಿ. ನಾನ್ ವೆಜ್ ಇವೆಲ್ಲ ಟ್ರಿಪ್ ಬಂದ್ಬಿಡಿ, ಹೋಗೋಣ ಬ್ರೋ ಪಕ್ಕ. ಓಕೆ ಗೈಸ್, ರಕ್ಷಿತ್ ಅವ್ರ ಕಡೆಯಿಂದ 95% ಕೆಲಸ ಆಗೋಗಿದೆ. ಇನ್ನೂ 5% ಆಗ್ತಾ ಇತ್ತು. ಇನ್ನೊಂದೆರಡು ಐಟಮ್ಸ್ ಮಿಸ್ ಆಗಿದೆ. ಅದೇನಂದ್ರೆ ಮಿಸ್ ಆಗಿರೋದು ಜೇಮೌಂಟು ಮತ್ತೆ ಇದು ಕೇಸ್ ಬೇಕು. ಓಕೆ, ಅವೆರಡು ಮಿಸ್ ಆಗಿರೋದ್ರಿಂದ ಕೆಲಸ ಪೆಂಡಿಂಗ್ ಆಗಿದೆ. ದಯವಿಟ್ಟು ನಮ್ಮ ರಾಜುಗೆ ಸಪೋರ್ಟ್ ಮಾಡಿ, ತುಂಬಾ ಆಸೆ ಇಟ್ಕೊಂಡಿದ್ದೆ ಮಾಡ್ಬೇಕಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಲೈಕ್ ಮಾಡಿ, ಎಲ್ಲ ವಿಡಿಯೋಸ್ಗೂ ಸಪೋರ್ಟ್ ಮಾಡ್ರಿ. ಹಿಂಗೆ ಮೋಟೋ ವ್ಲಾಗ್ ಮಾಡ್ತಾರೆ, ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾರೆ, ಮಸ್ತಾಗಿರುತ್ತೆ. ಅಷ್ಟೇ. ಇನ್ನೊಂದು ಸ್ಟಾರ್ಟಿಂಗ್ 2 days ಲೈಫ್ ಸ್ಟೈಲ್ ಬ್ಲಾಗ್ ಬರುತ್ತೆ. ಆಮೇಲೆ ಇದು ರೆಡಿ ಆದ್ಮೇಲೆ ಬುಕ್ ಮಾಡಿದ್ರೆ ಮೋಟೋ ಬ್ಲಾಗ್ ಬರುತ್ತೆ ಅವ್ರು ಅನ್ಕೊಂಡಂಗೆ. ಸೊ ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ. ಮಾಡಿ ಒಳ್ಳೇದಾಗಲಿ. ಓಕೆ ಬ್ರೋ. ಸೊ ಹೇಮಂತ್ ಬ್ರೋ ಹೇಳ್ದಂಗೆ 90% ಕಂಪ್ಲೀಟ್ ಆಯ್ತು, ನಾನು 10% ಬಾಕಿ ಇದೆ ಅಷ್ಟೇ. ಸೊ ರಕ್ಷಿತ್ ಬ್ರೋ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನಂಗೋಸ್ಕರ. 10 minutes ಅಲ್ಲಿ ಅವ್ರು ವರ್ಗದಿಂದ ಬಂದಿದ್ದಾರೆ ನಮಗೋಸ್ಕರ. ಅಂಡ್ ಹೇಮಂತ್ ಬ್ರೋಗೂ ತುಂಬಾ ಥ್ಯಾಂಕ್ಸ್ ಬ್ರೋ. ನಿಜವಾಗ್ಲೂ ಅಷ್ಟು ಇದು ಮಾಡಿ ಕೊಟ್ಟಿದ್ದಕ್ಕೆ ನನಗೆ. ಓಕೆ ಬ್ರೋ, ಸಿಗೋಣ ಬ್ರೋ. ಬೇಜಾರಾಗಬೇಡಿ, ಇವತ್ತೇ ಮಾಡ್ಬೇಕಂತಿರ್ಬೇಕು ಮೋಟೋ ಬ್ಲಾಗಿಂಗ್. ಏನಿಲ್ಲ, ಒಂದು ಐಟಮ್ ಮಿಸ್ ಆಗಿದೆ. 2 days ಮಾಡ್ತಾರೆ. ಮಾಡಿ ಬ್ರೋ. ಓಕೆ ಬ್ರೋ, ಸಿಗೋಣ. ಬೈ ಬ್ರೋ. ಬೈ. ಸೊ ನಾನು ಯಾವುದೇ ಅನ್ಬಾಕ್ಸ್ ವೀಡಿಯೋಸ್ನ ತೋರಿಸಿರ್ಲಿಲ್ಲ ಅಲ್ವಾ, ಗೋಪ್ರೋ ಆಗಲಿ ಅಡಾಪ್ಟರ್ ಆಗಲಿ ಯಾವುದು ತೋರಿಸಿರ್ಲಿಲ್ಲ. ಸೊ ಅದಕ್ಕೆ ನಾನು ಸೆಂಟ್ರಲ್ ಆ್ಯಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ.
GoPro 11 ಅನ್ಬಾಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡೋಣ ಒಳಗಡೆ ಏನೇನಿದೆ ಅಂತ. ಜಸ್ಟ್ ಇದೊಂದು ಬಾಕ್ಸ್ ಕೊಡ್ತಾರೋ ಇಲ್ಲೇನೋ ಸ್ವಲ್ಪ ಡ್ಯಾಮೇಜ್ ಆಗೈತೆ. 24 ಮಂತ್ಸ್ ವ್ಯಾರಂಟಿ ಇರುತ್ತೆ ಇದು. ಲೈಕ್ 1 ವರ್ಷ ಆಲ್ ಓವರ್ ಇಂಡಿಯಾ ಇರುತ್ತೆ, ಇನ್ನೊಂದು ವರ್ಷ ಔಟ್ ಆಫ್ ಕಂಟ್ರಿನೂ ಇರುತ್ತೆ. ಏನೇನಿದೆ ನೋಡೋಣ. ಇದಕ್ಕೆ ಇಲ್ಲಿ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಲೈಕ್ ಐಫೋನ್ದು ಬಾಕ್ಸ್ ಓಪನ್ ಮಾಡಬೇಕಾದ್ರೆ ಹೆಂಗೆ ಬರುತ್ತೆ ಸೇಮ್ ಅದೇ ಥರ ಬರುತ್ತೆ. ಜಸ್ಟ್ ಹಿಂಗೆ ಇದು ತೊಗೊಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೊಗೊತಾ ಇದ್ದೀನಿ. ಇದ್ರದ್ದು ಪ್ಯಾಕೇಜಿಂಗ್ ಹಿಂಗೆ ಬಂದಿದೆ. ಇದು ವಾರಂಟಿ ಕಾರ್ಡ್ ಇರಬೇಕು. ಸಬ್ಸ್ಕ್ರಿಪ್ಷನ್ ಫಾರ್ GoPro ಫಾರ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ನೆಕ್ಸ್ಟ್ ಕಾರ್ಡ್ ಕೊಟ್ಟಂತ ಕ್ವಿಕ್ ಮ್ಯಾನ್ಯೂಲ್ ಕೊಟ್ಟು ಸ್ಟಿಕ್ಕರ್ ಅನ್ಕೊಂತೀನಿ. ಸ್ಟಿಕ್ಕರ್ ಅದಕ್ಕೆ ಮೆಚ್ಚಕ್ಕೆ. ಮತ್ತು ಇದೊಂದು ಚಾರ್ಜ್ ಮಾಡ್ಕೊಳಕ್ಕೆ ಜಾಸ್ತಿ ಚಾರ್ಜಿಂಗ್ ಬರುತ್ತಂತ ಹೇಳಿ. ಮತ್ತು ಇದೊಂದು ಫಿಕ್ಸ್ ಮಾಡೋಕ್ಕೆ ಹೆಲ್ಮೆಟ್ಗೆ ಇದೊಂದು ಕೊಟ್ಟಿದ್ದಾರೆ. ಹೆಲ್ಮೆಟ್ಗೆ ಹಾಕೋಕ್ಕೆ ಇದೊಂದು ಕೊಟ್ಟಿದ್ದಾರೆ. ಚೆಕ್ ಮಾಡೋದು. ಫೈನಲ್ ಆಗಿ GoProನ ಓಪನ್ ಮಾಡ್ತಾ ಇದ್ದೀನಿ. GoPro ಹಿಂಗೆ ಕಾಣಿಸ್ತಾ ಇದೆ. ಪೀಲ್ ಮಾಡಕ್ಕೆ ಒಂಥರ ಮಜಾನೇ ಬೇರೆ ಗೈಸ್. GoPro ಈ ತರ ಕಾಣಿಸ್ತಿದೆ. ಓಪನ್ ಮಾಡಿದಾದ್ಮೇಲೆ ಚಿಕ್ಕದಾಗಿ ಇಲ್ಲಿ GoPro ಅಂತ ಮೆನ್ಷನ್ ಮಾಡಿ ಇದು ಪವರ್ ಆನ್ ಬಟನ್ ಮೋಡ್ಸ್ ಚೇಂಜ್ ಮಾಡೋದು. ನೋಡಿ ಇಲ್ಲಿ GoPro 11 ಅಂತ ಇದೆ, ಬ್ಲಾಕ್ ಕಲರ್ ಅಷ್ಟೇ ಗೈಸ್, ಏನಿಲ್ಲ. ಓಕೆ, ಇದು ಓಪನ್ ಮಾಡೋಣ ಬನ್ನಿ. ಬ್ಯಾಟ್ರಿ ಹಾಕೋಣ. ನೋಡಿ ಇಷ್ಟು ಒಂದೇ ಬ್ಯಾಟ್ರಿ ಕೊಟ್ಟಿರೋದು. ಇನ್ನೊಂದು ಬ್ಯಾಟ್ರಿ ಆಮೇಲೆ ತಗೊಳ್ಳೋಣ. ಇಲ್ಲಿ ಪ್ರೆಸ್ ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ತೇಮನ್ ಬ್ರೋ ಹೇಳಿದ್ರಲ್ವ 2 ಪ್ರಾಡಕ್ಟ್ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 2 ಪ್ರಾಡಕ್ಟ್ ಇದೆ ಗೈಸ್. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದ್ರಲ್ಲಿ ಬಂದ್ಬಿಟ್ಟು ಚಿನ್ ಮೌಂಟ್ ಇದೆ, ಮತ್ತು ಅದು ಇನ್ನೊಂದು ಬಂದ್ಬಿಟ್ಟು ಜೆ ಮೌಂಟು. ಇದರಲ್ಲಿ ಬಂದ್ಬಿಟ್ಟು ಕೇಸ್ ಇದೆ, GoPro ಕೇಸು. ನೋಡಿ ಇದು GoPro ಕೇಸ್. ಇದು ಈ ಥರ ಕಾಣಿಸ್ತೈತೆ GoPro ಕೇಸು. ನೋಡಿ ಇದು ಚಿನ್ ಮೌಂಟ್ ಇದು. ಸೊ ಚಿನ್ ಮೌಂಟ್ನ ಈ ಥರ ಫಿಕ್ಸ್ ಮಾಡಬೇಕಿಲ್ಲಿ. ನೋಡಿ ಗೈಸ್, ಫಿಕ್ಸ್ ಮಾಡಿದ್ದಾದ್ಮೇಲೆ ಈ ಥರ ಕಾಣಿಸ್ತೈತೆ ಚಿನ್ ಮೌಂಟು. ಇದು ಬಂದ್ಬಿಟ್ಟು GoPro ಕೇಸ್. ಇದು ಇದನ್ನ ಹಾಕ್ಲೇಬೇಕು, ಯಾಕಂದರೆ ನೀವು ಮೋಟೋ ಬ್ಲಾಗಿಂಗ್ ಮಾಡಬೇಕಾದ್ರೆ ಇದು ಇರಲೇಬೇಕು, ಕಂಪಲ್ಸರಿ ಇದು. ಸೆಟಪ್ ಎಲ್ಲ ಕಂಪ್ಲೀಟ್ ಆಯಿತು ಗೈಸ್. ಹೆಲ್ಮೆಟ್ ಈ ಥರ ಕಾಣಿಸ್ತೈತೆ ನೋಡೋಕ್ಕೆ. ಫ್ರಂಟ್ ಈ ಥರ ಕಾಣಿಸ್ತೈತೆ, ಸೈಡಲ್ಲಿ ಈ ಥರ ಕಾಣಿಸ್ತಿದೆ. ಇದು ಫೈನಲ್ ಹೆಲ್ಮೆಟ್ ಸೆಟಪ್. ಇದು ರೈಡ್ ಹೋಗ್ಬಿಟ್ಟು ವಾಯ್ಸ್ ಕ್ಲಾರಿಟಿ ಎಲ್ಲ ಹೆಂಗಿದೆ ಅಂತ ಚೆಕ್ ಬನ್ನಿ ಗೈಸ್. ಹಾಯ್ ಗೈಸ್, ನೈಟ್ ಆಗ್ಬಿಟ್ಟೈತೆ. ಟೆಸ್ಟಿಂಗ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅದು ವಿಡಿಯೋ ಅಂತ ಹೇಳ್ಬಿಟ್ಟು. ಜೈ ಸಾಯಿರಾಮ್. ಕರೆಕ್ಟ್ ಆ್ಯಂಗಲಲ್ಲಿ ಕರೆಕ್ಟಾಗಿದ್ದರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಉಳ್ಕಿದ್ದು ನಾನು ಒಂದು ಸ್ವಲ್ಪ ಜೋರಾಗಿ ಓಡಿಸ್ತೀನಿ, ಸ್ವಲ್ಪ ಜೋರಾಗಿ ಕೂಡ ಮಾತಾಡ್ತೀನಿ ನಾನು ನಿಮಗೆಲ್ಲ. ಅಂದರೆ ಸೌಂಡು ಹೆಂಗೆ ಬರ್ತೈತೆ ಏನಂತ ನಮಗೂ ಗೊತ್ತಾಗಬೇಕಲ್ವ. ಇದೊಂದು 2 kg ಐತೆ ಕರೆಕ್ಟಾಗಿದೆ. ಎಲ್ಲ ಹಾಕೊಂಡ್ರೆ 2.5 kg ಬರ್ತೈತೆಲ್ಲ. ಸಖತ್ ವೆಯ್ಟ್ ಐತೆ ಗೈಸ್ ಹೆಲ್ಮೆಟ್ಟು. ನೋಡಬೇಕು ವಾಯ್ಸ್ ಹೆಂಗೆ ರೆಕಾರ್ಡ್ ಆಗ್ತೈತೆ ಅಂತ ಹೇಳ್ಬಿಟ್ಟು. ಮೈನ್ ವಾಯ್ಸ್ ರೆಕಾರ್ಡ್ ಆದರೆ ಕರೆಕ್ಟಾಗಿ ಸಾಕು ನನಗೆ. ಜೋರಾಗಿ ಹೋಗ್ಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಎಲ್ಲಿ ಕೆತ್ಕೊಂಡಿರ್ಬೇಕೇನೋ ಹಿಂಗೆ. ವಿಂಡ್ ನಾಯ್ಸ್ ಅಂತೂ ಸಕ್ಕತ್ತಾಗಿ ಬರ್ತೈತೆ, ನನಗೆ ಫೀಲ್ ಆಗ್ತೈತೆ ಅದು ವಿಂಡ್ ನಾಯ್ಸ್ ಬರ್ತಾ ಇರೋದು ಕೆಳಗಡೆಯಿಂದ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಬಾಯ್ ಬಾಯ್.